ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಒಂದಷ್ಟು ಪೂಜಾ ಐಟಮ್ಗಳನ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ಆಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದು ಕಳ್ಸಕ್ಕೆ ಹಾಕೋದು ಎಲೆ. ಸೊ ನಾವು ವಿಳ್ಯದೆಲೆನ ಹಾಕ್ತಾ ಇರ್ತೀವಿ. ಅದೇನಾಗುತ್ತೆ ಅಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗ ಒಣಗೋಗುತ್ತೆ ಅಥವಾ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಮನೇಲಿ ಕಳ್ಸಕ್ಕೆ ಹಾಕಿರೋ ಎಲೆ ಒಣಗೋಗಿದ್ರೆ ಅಶುಭ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ರೀತಿದ್ದು ಎಲೆನ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಬಂದು ಅರಿಶಿನ ಕುಂಕುಮದ ಭರಣಿ. ಇದ್ರದ್ದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಕಾಣಿಸುತ್ತೆ. ಎಲ್ರಿಗೂ ಸಿಲ್ವರ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಆದರೆ ತೊಗೊಳಕ್ಕಾಗಲ್ಲ ಅನ್ನೋರು ಈ ಥರದ್ದು ಆರ್ಟಿಫಿಷಿಯಲ್ದು ತೊಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಇದರಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅರಿಶಿನ ಕುಂಕುಮ ಅಕ್ಷತೆಗಳೆಲ್ಲ ಇಟ್ಕೋಬೋದು. ಹಾಗೆ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ. ಪಿಕಾಕ್ ಡಿಸೈನ್ಲಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಕಾಣಿಸ್ತಿದೆ ಅಲ್ವಾ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ನನಗೆ ಮೀಶೋದಲ್ಲಿ. ಸೊ ಮಿಸ್ ಮಾಡ್ಕೋಬಿಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನೀವೇ ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಮೀಶೋದಲ್ಲಿ ಆಫರ್ ಕೂಡ ನಡೀತಾ ಇದೆ. ತುಂಬ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಮಿಸ್ ಮಾಡ್ಕೋಬಿಡಿ. ಫೆಸ್ಟಿವಲ್ಗೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಸಡನ್ನಾಗಿ ನೋಡಿದವ್ರಿಗೆ ಬೆಳ್ಳಿ ಅಂತಲೇ ಅನಿಸುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಹಾಗೆ ಇದನ್ನು ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು ಅಂತ ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಚೆಕ್ ಮಾಡಿಕೊಂಡು ನಾವು ವಾಶ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ದೀಪ. ಎಲ್ಲರ ಮನೇಲೂ ನಾವು ತುಳಸಿ ಗಿಡದ ಹತ್ರ ದೀಪನ ಹಚ್ಚಿಡ್ತಾ ಇರ್ತೀವಿ. ಅದೇನಾಗುತ್ತೆ ಅಂತಂದರೆ ಮಳೆ ಗಾಳಿಗೆಲ್ಲ ದೀಪ ಹಾರೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮತ್ತೆ ಮತ್ತೆ ಹಚ್ಬೇಕಾಗಿರುತ್ತೆ. ಆ ದೀಪ ಹಾರೋದ್ರು ಒಂಥರ ಮನಸ್ಸಿಗೆ ಒಂಥರ ಅನ್ನಿಸ್ತಿರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ದೀಪನ ತರಿಸ್ಕೊಂಡಿದ್ದೀನಿ. ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದನ್ನ ನೀಟಾಗಿ ವಾಶ್ ಕೂಡ ಮಾಡ್ಕೋಬಹುದು. ಹಾಗೆ ಈ ರೀತಿ ಗ್ಲಾಸ್ ತರ ಕೊಟ್ಟಿದ್ದಾರೆ. ಇದನ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋದು. ಇದಿರೋದ್ರಿಂದನೇ ಸ್ವಲ್ಪ ಗಾಳಿಗೆ ದೀಪ ಹಾರೋಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಈ ಗ್ಲಾಸ್ ನ ಎಷ್ಟು ಸೇಫ್ ಆಗಿ ಕಳಿಸ್ಕೊಟ್ಟಿದ್ದು ಅಂತ ಹೇಳಿದ್ರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ಅಷ್ಟು ಚೆನ್ನಾಗಿ ಮೀಶೋದವರು ಪ್ಯಾಕ್ ಮಾಡಿ ಕಳಿಸಿದ್ರು. ಇನ್ನು ಈ ಮೇಲ್ಗಡೆ ಲಿಡ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಸ್ಟಾರ್ ಥರ ಒಂಥರ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೇನಾದರೂ ಮನೆ ಬಾಗಿಲ ಹತ್ರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಹೊಸ್ಲ ಹತ್ರನೂ ಕೂಡ ಇಟ್ಕೋಬೋದು. 2 ದೀಪ ತರಿಸ್ಕೊಂತು ಅಂದರೆ ಹೊಸ್ಲ ಹತ್ರನೂ ಕೂಡ ಇಟ್ಕೋಬೋದು. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೇಬಿಡಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸ್ಮಾಲ್ ದೀಪಾಲೆ ಕಂಬ. ಎಲ್ಲರೂ ಮನೆಯಲ್ಲೂ ದೊಡ್ಡ ದೀಪಾಲೆ ಕಂಬಗಳಿರುತ್ತೆ, ಆದರೆ ಈ ಥರದ್ದು ಸ್ಮಾಲ್ ದೀಪಾಲೆ ಕಂಬನ ಇಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದನ್ನು ದೇವ್ರ ಮನೇಲಿ ಇಡ್ತು ಅಂದರೆ ದೇವ್ರ ಮನೆಯಲ್ಲೇ ಹೈಲೈಟಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ. ಫಂಕ್ಷನ್ಗಳಿಗೆ ಯಾವುದಾದ್ರೂ ಹಬ್ಬಗಳಿದ್ದಾಗ ನಾವು ದೊಡ್ಡ ದೀಪಾಲೆ ಕಂಬಗಳನ್ನ ಹಚ್ತಾ ಇರ್ತೀವಿ. ಆದರೆ ಈ ರೀತಿ ಡೈಲಿ ದೇವ್ರ ಮುಂದೆ ಹಚ್ಚೋದಕ್ಕೆ ತುಂಬ ಚೆನ್ನಾಗಿದೆ. ಈ ರೀತಿ ನಾವು ಕಳ್ಕೊಂಡು ವಾಶ್ ಕೂಡ ಮಾಡ್ಕೋಬೋದು. ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿದೆ. ನಾನು ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಹಂಗಾಗಿ ಎಲ್ಲರೂ ಕೂಡ ತುಂಬ ಜನ ಬೈ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ರೇಟಿಂಗ್ ಇದೆ ಈ ಒಂದು ದೀಪಾಲೆ ಕಂಬಕ್ಕೆ. ಇದನ್ನು ದೇವ್ರ ಮುಂದೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೇವ್ರ ಮನೆನೇ. ಸೊ ನಿಮಗೆ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿಕೊಂಡು ನಿಮಗೂ ಇಷ್ಟ ಆಯಿತು ಅಂದರೆ ಬೈ ಮಾಡ್ಕೊಳ್ಳಿ. ಇವಾಗ ಮೀಶೋದಲ್ಲಿ ಆಫರ್ ನಡೀತಾ ಇರೋದ್ರಿಂದ ತುಂಬ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕೆಂದರೆ ಇಷ್ಟು ಅಫೋರ್ಡಬಲ್ ಪ್ರೈಸ್ಗೆ ಯಾರು ತಾನೇ ಬಿಡ್ತಾರಲ್ವಾ ಈ ಥರದೊಂದು ದೀಪಾಲೆ ಕಂಬನ. ಸೊ ಹಂಗಾಗಿ ನೀವು ಕೂಡ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೂ ಅಷ್ಟೇ ದೀಪನೇ. ಸೊ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿ ಪಿಕ್ಚರ್ಲಿ ನೋಡಿದೆ ಅದೇ ಥರ ಬಂದಿದೆ. ಸೊ ತುಂಬ ಇಷ್ಟ ಆಯಿತು ನನಗಂತೂ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೂ, ಅಂದರೆ ಗ್ರ್ಯಾಂಡ್ ಲುಕ್ ಅನಿಸುತ್ತೆ. ಈ ಥರದೊಂದು ದೀಪಾಲೆ ಕಂಬ ಮನೇಲಿ ಇರಲೇಬೇಕು ಎಲ್ಲರೂ ಮನೆಯಲ್ಲೂ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ದೇವ್ರ ಮನೇಲಿ ಇಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ್ಲ ಹತ್ರ ಇಡೋದಕ್ಕೆ ಮತ್ತು ದೇವ್ರ ಮುಂದೆ ದೀಪ ಹಚ್ಚೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು, ಯಾಕೆಂತಂದರೆ ಅಷ್ಟು ಚೆನ್ನಾಗಿದೆ ಫಿನಿಶಿಂಗು, ಡಿಸೈನ್ದೆಲ್ಲ. ಸೊ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಮೀಶೋದಲ್ಲಂತೂ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತಪ್ಪ, ನಿಜವಾಗ್ಲೂ ನನಗೇನೆ ಶಾಕ್ ಆಯಿತು. ಈ ಥರದ್ದೆಲ್ಲ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸೊ ತುಂಬ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಕೊಳ್ಳಿ. ಎಲ್ಲರ ಮನೇಲೂ ಇರಲೇಬೇಕು, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ದೀಪ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಕೊಳ್ಳಿ. ಇದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ದೀಪಾವಳಿ ಹಬ್ಬಕ್ಕೆಲ್ಲ ಇದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟಲ್ಲಿ ಸ್ವಲ್ಪ ವಾಟರ್ ಹಾಕಿ ಹೂವುಗಳಿಂದ ಡೆಕೋರೇಷನ್ ಮಾಡಿ ದೀಪನ ಹಚ್ಚಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ದೇವ್ರ ಮನೇಲಿ ಇಟ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ರಂಗೋಲಿ ಮೇಲೆ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಪಿಕಾಕ್ ಡಿಸೈನ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ನೋಡ್ತಿದ್ರೇ ಅಷ್ಟು ಖುಷಿ ಆಗ್ತಿದೆ ನನಗಂತೂ. ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸು ಕೂಡ ತುಂಬ ಕಮ್ಮಿನೇ, ನೀವು ಕೂಡ ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಫೆಸ್ಟಿವಲ್ಗೆಲ್ಲ ನಾವು ಬಣ್ಣದ್ದು ರಂಗೋಲಿಗಳೆಲ್ಲ ಬಿಡ್ತಾ ಇರ್ತೀವಿ. ಸೊ ಅದ್ರದ್ದು ಮಧ್ಯ ಇಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೇವ್ರ ಮನೆ ಮುಂದೆ ಇಡೋದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಹಾಲಲ್ಲಿ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ. ಇವಾಗಂತೂ ಮೀಶೋ ಸೇಲ್ ನಡೀತಾ ಇರೋದು
ಇರೋದ್ರಿಂದ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಸೊ ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಎಲ್ಲರೂ ಮನೆಗೂ ಬೆಳ್ಳಿ ಐಟಮ್ ಇರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆದರೆ ಎಲ್ರಿಗೂ ಬೆಳ್ಳಿ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಬೆಳ್ಳಿ ಅಂದ್ಕೊಂಡ್ರಾ? ಸೊ ಡೆಫಿನೆಟ್ಲಿ ಇದು ಬೆಳ್ಳಿ ಅಲ್ವೇ ಅಲ್ಲ. ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ಇದು ಬಂದು ಕಳಸ, ದೇವ್ರ ಮನೇಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಕೋಬಹುದು. ತೆಂಗಿನಕಾಯಿ ಥರ ಕೊಟ್ಟಿದ್ದಾರೆ, ಹಾಗೆ ಲೀಫ್ ಕೊಟ್ಟಿದ್ದಾರೆ, ಮತ್ತು ಚೊಂಬು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಕಾಣಿಸುತ್ತೆ, ಬಟ್ ಇದು ಸಿಲ್ವರ್ ಅಲ್ಲ. ನೋಡಿದ ತಕ್ಷಣ ಸಿಲ್ವರ್ ಅಂತ ಅನ್ಕೋಬೇಕು. ಹಾಗೆ ಡಿಸೈನ್ಗಳಂತೂ ತುಂಬ ಚೆನ್ನಾಗಿದೆ. ಇದು ಬಂದು ಜರ್ಮನ್ ಸಿಲ್ವರ್ ಕೋಟಿಂಗ್ ಆಗಿರುತ್ತೆ, ಆದರೆ ತುಂಬ ಚೆನ್ನಾಗಿದೆ. ಇದನ್ನ ಡೆಕೋರೇಷನ್ ಪರ್ಪಸ್ಗೆಲ್ಲ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ದೇವ್ರ ಮನೇಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರ ಮನೇಲಿ ಕಳಸ ಇಡ್ತೀರಾ, ಸೊ ಅಂಥವ್ರು ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಯಾರ್ಯಾರಿಗೆ ಬೆಳ್ಳಿ ತಗೊಳ್ಳೋದಕ್ಕಾಗಲ್ಲ, ಈ ಥರದ್ದು ಒಂದು ಆರ್ಟಿಫಿಷಿಯಲ್ದು ಐಟಮ್ಸ್ಗಳನ್ನ ತೊಗೊಂಡು ನಮ್ಮ ಆಸೆನ ತೀರಿಸ್ಕೋಬೇಕಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಪ್ಯಾಕ್ ಮಾಡಿ ಕಳಿಸಿರೋದನ್ನ ನೋಡಿ ಸೇಮ್ ನಾವು ಬೆಳ್ಳಿ ತೊಗೊಳ್ತೀವಲ್ವ, ಅದೇ ಫೀಲ್ ಆಗ್ತಾಯಿತ್ತು ನನಗಂತೂ. ಅಷ್ಟು ಚೆನ್ನಾಗಿತ್ತು ಪ್ಯಾಕಿಂಗ್ ಅಂತೂ. ಸೊ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಪೂಜಾ ಬಾಕ್ಸು. ನೋಡೋದಕ್ಕೆ ಒಗ್ಗರಣೆ ಡಬ್ಬಿ ಥರ ಇದೆ, ಬಟ್ ಇದು ಒಗ್ಗರಣೆ ಡಬ್ಬಿ ಅಲ್ಲ. ಸೊ ನೋಡ್ತಾ ಇರ್ಬೋದು ಪೂಜಾ ಬಾಕ್ಸ್ ತುಂಬ ಚೆನ್ನಾಗಿದೆ. ಇದನ್ನು ಏನಕ್ಕೆ ಯೂಸು ಅಂತ ಹೇಳಿ, ನಾವು ಸಾಂಬ್ರಾಣಿ ಐಟಮ್ಗಳನ್ನ ತಂದಿರ್ತೀವಲ್ವ, ಸೊ ಅದರಲ್ಲಿ ಬಿಳಿ ಸಾಸಿವೆ ಮತ್ತು ಲವಂಗ ಎಲ್ಲ ಇಟ್ಕೊಳ್ಳೋದಕ್ಕಾಗುತ್ತೆ, ಮತ್ತು ತುಪ್ಪದ ಬತ್ತಿನ ಹಾಕಿಟ್ಕೊಳ್ಳೋದಕ್ಕಾಗುತ್ತೆ, ಮತ್ತು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಇದರಲ್ಲಿ ಇಟ್ಕೋಬೋದು. ಪಚ್ಚಕರ್ಪೂರ ಪ್ರತಿಯೊಂದನ್ನು ಇದರಲ್ಲಿ ಇಟ್ಕೋಬೋದು. ಸಣ್ಣ ಸಣ್ಣ ಐಟಮ್ಗಳನ್ನ ಇಟ್ಕೊಂತು ಅಂದರೆ ನಾವು ಒಂದೇ ಬಾಕ್ಸ್ನಲ್ಲಿ ಎಲ್ಲನೂ ಕೂಡ ತೊಗೋಬೋದಲ್ವ. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಯೂಸ್ ಆಯಿತು ಇದೊಂದು ಪ್ರಾಡಕ್ಟ್. ಒಂಥರ ನೋಡೋದಕ್ಕೆ ಸಾಸಿವೆ ಬಾಕ್ಸ್ ಥರ ಕಾಣಿಸಿದ್ರು. ಇದು ಸಾಸಿವೆ ಬಾಕ್ಸ್ ಅಲ್ಲ, ಆದರೆ ಇದು ದೇವ್ರ ಮನೇಲಿ ಇಟ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಿದೆ. ಮತ್ತು ಹೊರಗಡೆ ನಾವೇನಾದರೂ ಉತ್ತಕ್ಕೆ ತನಿಯರಿಗೆ ಹೋಗ್ತೀವಲ್ವ, ಸೊ ನಾಗರಕಲ್ಗೆಲ್ಲ ನಾವು ಪೂಜೆ ಮಾಡೋದಕ್ಕೆ ಅಂಥದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಅರಿಶಿನ, ಕುಂಕುಮ, ತುಪ್ಪದ ಬತ್ತಿ, ಮತ್ತು ಸಾಂಬ್ರಾಣಿ ಬತ್ತಿ, ಕರ್ಪೂರ ಎಲ್ಲನೂ ಕೂಡ ಇದರಲ್ಲಿ ಇಟ್ಕೊಂಡು ನಾವು ಆರಾಮ್ಸೆ ಬಾಕ್ಸ್ನ ಲಿಡ್ನ ಕ್ಲೋಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದಲ್ವ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ತುಪ್ಪದ ಬತ್ತಿ. ರಾಯರಿಗೆ ತುಪ್ಪದ ಬತ್ತಿ ಹಚ್ಚೋದ್ರಿಂದ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಕೂಡ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ವಾರ ಬಂತು ಅಂತಂದರೆ ನಾವು ತುಪ್ಪದ ಬತ್ತಿನ ಹಚ್ಚುತ್ತೀವಿ ಅಲ್ವಾ. ಸೊ ಇಮಿಡಿಯೇಟ್ಲಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳೋರು ಈ ರೀತಿದೊಂದು ತುಪ್ಪದ ಬತ್ತಿನ ತರಿಸ್ಕೊಬಿಡಿ, ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಪ್ಯಾಕ್ ಆಫ್ 100 ಬಂದಿದೆ. ಒಂದೊಂದು ಬಾಕ್ಸಲ್ಲಿ 50 ಬಂದಿದೆ. ನಾನು ತರಿಸಿದ್ದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತಲೇ ಅನ್ನಿಸ್ತು, ಆದರೆ ನಿಮಗೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಬೇರೆ ತರಿಸ್ಕೋಬೇಕು. ನೆಕ್ಸ್ಟ್ ಟೈಮು ಒಳ್ಳೆ ಕ್ವಾಲಿಟಿ ತರಿಸ್ಕೊತೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.